ಹೇ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಕಣ್ಣಮ್ ಎಕ್ಸ್ಪ್ಲೈನ್. ನಾನಿವತ್ತು ಎಕ್ಸ್ಪ್ಲೈನ್ ಮಾಡ್ತಾ ಇದ್ದೀನಿ ಗೇಮ್ ಚೇಂಜರ್ ಮೂವಿನ. ಮೂವಿ ನೇಮ್ ಹೇಳುವಾಗೆ ಈ ಮೂವಿಯಲ್ಲಿ ತುಂಬಾನೇ ಟ್ವಿಸ್ಟ್ ಅಂಡ್ ಟರ್ನ್ಸ್ ಇದೆ. ಒಬ್ಬ IAS ಆಫೀಸರ್ ಪೊಲಿಟಿಷಿಯನ್ಸ್ ಇಂದ ಏನೇನೆಲ್ಲ ಫೇಸ್ ಮಾಡ್ಬೇಕಾಗುತ್ತೆ, ಮತ್ತೆ IAS ಆಫೀಸರ್ ನ ಪವರ್ ಏನು ಅಂತ ಈ ಮೂವಿಯಲ್ಲಿ ತುಂಬಾನೇ ಚೆನ್ನಾಗಿ ತೋರಿಸಿದ್ದಾರೆ. ಸಡನ್ ಯಾಕೆ ಮೂವಿ ಸ್ಟಾರ್ಟ್ ಮಾಡೋಣ, ಅದಕ್ಕಿಂತ ಮುಂಚೆ ನೀವು ನಮ್ಮ ಚಾನೆಲ್ ಗೆ ಹೊಸದಾಗಿ ಬಂದಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಾವು ಎಲ್ಲಾ ಲೇಟೆಸ್ಟ್ ಮೂವಿ ಅಪ್ಡೇಟ್ಸ್ ಎಲ್ಲಕ್ಕಿಂತ ಮುಂಚೆ ಕೊಡ್ತೀವಿ. ಬನ್ನಿ ಮೂವಿ ಶುರು ಮಾಡೋಣ. ಮೂವಿ ಶುರು ಆಗುತ್ತೆ. ಆಂಧ್ರ ಪ್ರದೇಶಿನ CM ಸತ್ಯಮೂರ್ತಿ ಮಲಗಿರ್ತಾನೆ. ಅವನಿಗೆ ಒಂದು ಕೆಟ್ಟ ಕನ್ಸ್ ಬಿದ್ದಿ ಎಚ್ಚರ ಆಗ್ತಾನೆ. ಕಣ್ಬಿಟ್ಟು ನೋಡ್ತಾನೆ, ಮುಖ ಇಲ್ದಿರೋ ಒಬ್ಬ ಮಹಿಳೆ ಮತ್ತೆ ಹುಡುಗ ಕಾಣಿಸ್ತಾರೆ. ಅದನ್ನ ನೋಡಿ ಅವನು ಮೂರ್ಛೆ ಹೋಗ್ತಾನೆ. ಅವತ್ತಿನ ರಾತ್ರಿ ತುಂಬಾ ಮಳೆ ಬರ್ತಾ ಇರುತ್ತೆ. ಅದ್ರಲ್ಲೇ ಹಾಸ್ಪಿಟಲ್ಗೆ ಕರ್ಕೊಂಡು ಹೋಗುವಾಗ ಫ್ಲೈಓವರ್ ಬಿದ್ದು ಟ್ರಾಫಿಕ್ ಜಾಮ್ ಆಗಿರುತ್ತೆ. ಜನ ಎಲ್ಲ ಈ ಕಳಪೆ ಕಾಮಗಾರಿಂದನೇ ಹೀಗಾಗಿದೆ ಅಂತೇಳಿ ಸರ್ಕಾರನ ಬೈಕೋತಾ ಇರ್ತಾರೆ. ಅದು CM ಕಿವಿಗೆ ಬೀಳುತ್ತೆ. ಅವನು ತುಂಬಾ ಪಶ್ಚಾತ್ತಾಪದಿಂದ ಹಾಸ್ಪಿಟಲ್ಗೆ ರೀಚ್ ಆಗ್ತಾನೆ. CM ಇಬ್ರು ಮಕ್ಕಳನ್ನ ದತ್ತಕ್ ತಗೊಂಡಿರ್ತಾನೆ. ಅವ್ರಿಬ್ರು ಅವ್ರ ಅಪ್ಪನ ಮುಂದೆನೆ ನೆಕ್ಸ್ಟ್ CM ನಾನು ಅಂತ ಜಗಳ ಆಡ್ತಿರ್ತಾರೆ. ಅದನ್ನ ನೋಡಿ CM ಗೆ ಬೇಜಾರಾಗುತ್ತೆ. ಸೀನ್ ಶಿಫ್ಟ್ ಆಗುತ್ತೆ. ನೆಕ್ಸ್ಟ್ ನಮ್ಮ ಹೀರೋ ರಾಮ್ ನ ಎಂಟ್ರಿ. ರಾಮ್ IAS ಆಗಿ ಫಸ್ಟ್ ಪೋಸ್ಟಿಂಗ್ ಗೆ ರಿಪೋರ್ಟಿಂಗ್ ಮಾಡ್ಕೊಳಕಂತ ಹೋಗುವಾಗ ಹಳೆ ದುಶ್ಮನಿ ಇಟ್ಕೊಂಡಿರೋ ರೌಡಿಗಳು ಅಲ್ಲಿಗೆ ಅಟ್ಯಾಕ್ ಮಾಡ್ತಾರೆ. ರೌಡಿಗಳ ಲೀಡರ್ ಫೋನ್ ಮಾಡಿ ಕೇಳ್ತಾನೆ, ಎಷ್ಟ್ ಜನ ಹೋಗಿದ್ದೀರಾ? IAS ಹೊಡಿಯಕ್ಕೆ ಎಷ್ಟ್ ಜನ ಬೇಕು? 5 ಜನ ಬಂದಿದೀವಿ ಅಷ್ಟೇ. ಲೀಡರ್ ಶಾಕ್ ಆಗಿ ಹೇಳ್ತಾನೆ, ಅವ್ನ IAS ಆಗೋಕ್ಕೂ ಮುಂಚೆ IPS. ಸೊ ನಮ್ಗೆ ಗೊತ್ತಾಗುತ್ತೆ ರಾಮ್ IAS ಆಗೋಕ್ಕೂ ಮುಂಚೆ IPS ಆಗಿದ್ದ. ಅಲ್ಲಿರೋ ರೌಡಿಗಳೆಲ್ಲ ಹೊಡೆದು ಅಲ್ಲಿಂದ ಬಂದು ಡ್ಯೂಟಿಗೆ ಜಾಯ್ನ್ ಆಗ್ತಾನೆ. ಇಲ್ಲಿ CM ಹಾಸ್ಪಿಟಲ್ ನಿಂದ ಬಂದ ತಕ್ಷಣ ಎಲ್ಲಾ ಮಿನಿಸ್ಟರ್ಸ್ ನ ಮೀಟಿಂಗ್ ಕರೀತಾನೆ. ಎಲ್ರು ಭ್ರಷ್ಟಾಚಾರ ಇಲ್ಲದೆ ಕೆಲಸ ಮಾಡ್ಬೇಕು, ಇಲ್ಲ ನಿಮ್ಮ ಪೊಲಿಟಿಕಲ್ ಕೆರಿಯರ್ ನ ಜೊತೆ ನಿಮ್ಮ ಜೀವನನು ಕೂಡ ನಾನು ನಾಶ ಮಾಡ್ತೀನಿ ಅಂತ CM ವಾರ್ನಿಂಗ್ ಕೊಡ್ತಾನೆ. ರಾಮ್ ಡ್ಯೂಟಿಗೆ ಜಾಯ್ನ್ ಆದ ಕೂಡಲೇ ಎಲ್ಲಾ ಡಿಪಾರ್ಟ್ಮೆಂಟ್ ಆಫೀಸರ್ಸ್ ನ ಕರೆದು ಇಲ್ಲಿಗಲಿ ಕೆಲಸ ಮಾಡ್ತಿರೋರ ರಿಪೋರ್ಟ್ ತರಿಸ್ಕೊಳ್ತಾನೆ. ಆ ಎಲ್ಲಾ ಇಲ್ಲಿಗಲಿ ಕೆಲಸ ಮಾಡ್ತಿರೋರ್ನ ಒಂದ್ ಕಡೆ ಸೇರಿಸ್ತಾನೆ. ಹೇಳ್ತಾನೆ, ನೀವು ಇಲ್ಲಿಗಲಿ ಮಾಡೋ ಕೆಲಸದಿಂದ ತುಂಬಾ ಜನಗಳಿಗೆ ಪ್ರಾಣಾಪಾಯ ಆಗ್ತಾ ಇದೆ. ನೀವಾಗಿ ನಿಲ್ಸಿದ್ರೆ ಚೆನ್ನಾಗಿರುತ್ತೆ, ಇಲ್ಲ ನಾನ್ ನಿಲ್ಲಿಸಬೇಕಾಗುತ್ತೆ. ಇದನ್ನ ಅವರು ಯಾರು ಸೀರಿಯಸ್ ಆಗಿ ತಗೊಳ್ಳಲ್ಲ. ಅದಕ್ಕೆ ಎಲ್ರು ಕೂಡ ಒಂದು ಬಸ್ ಎಲ್ಲ ಹತ್ತಿಸ್ಕೊಂಡು ಒಬ್ಬೊಬ್ಬರ ಫ್ಯಾಕ್ಟರೀಸ್ ಮಾಲ್ಸ್ ಒಂದೊಂದಾಗೆ ಬೀಳಿಸ್ತಾ ಬರ್ತಾನೆ. ಉಳಿದವರೆಲ್ಲ ಎದುರ್ಕೊಂಡು ಇನ್ಮೇಲಿಂದ ಕರೆಕ್ಟ್ ಆಗಿ ಇರ್ತೀವಿ ಅಂತ ಹೋಗ್ತಾರೆ. ರಾಮ್ ತನ್ನ ಮನೆಗೆ ಹೋಗ್ತಾನೆ. ಅವನಿಗೆ ಮದ್ವೆ ಆಗು ಅಂತ ಮನೆಯವರೆಲ್ಲ ಹೇಳಿದ್ರು ಅವನು ಒಪ್ಪೋದೇ ಇಲ್ಲ. ಅದಕ್ಕೆ ಅವನ ತಮ್ಮನ ಮದ್ವೆನ ಫಸ್ಟ್ ಮಾಡ್ತಾರೆ. ಅವನ ತಮ್ಮನ ಮದ್ವೆ ಕೂಡ ಆಗುತ್ತೆ. ಆ ನೈಟ್ ಅವನ ಫ್ರೆಂಡ್ಸ್ ನೀನ್ ಯಾಕೆ ಮದ್ವೆ ಆಗಿಲ್ಲ ಅಂತ ಕೇಳಿದಾಗ ಅವನ ಲವ್ ಸ್ಟೋರಿ ಹೇಳೋದಕ್ಕೆ ಶುರು ಮಾಡ್ತಾನೆ. ರಾಮ್ ಕಾಲೇಜಲ್ಲಿ ಓದುವಾಗ ಅವನಿಗೆ ತುಂಬಾ ಕೋಪ ಇರುತ್ತೆ. ತಪ್ಪು ಕೆಲಸ ಮಾಡೋರ್ನಂತೂ ತುಂಬಾನೇ ಹೊಡಿತಿದ್ದ. ಹಾಗೆ ತಪ್ಪು ತಿಳ್ಕೊಂಡು ಅವನು ದೀಪಿಕಾನ ತಂದೆಗೆ ಹೊಡೆದ್ ಬಿಡ್ತಾನೆ. ಅವಳಿಗೆ ಸಿಟ್ಟು ಬಂದು ಅವನ್ನ ಅರೆಸ್ಟ್ ಮಾಡಿಸ್ತಾಳೆ. ಆಗ ಅಲ್ಲಿರೋ ಲೆಕ್ಚರರ್ ಫೀಮೇಲ್ ಸ್ಟೂಡೆಂಟ್ಸ್ ಜೊತೆ ಮಿಸ್ಬಿಹೇವ್ ಮಾಡ್ತಿರೋದ್ರಿಂದ ಇವನು ಹೊಡಿತಿದ್ದ, ಅದು ಮಿಸ್ ಆಗಿ ಇವ್ರ ತಂದೆಗೆ ಹೊಡೆದಿದ್ದಾನೆ ಅಂತ ಗೊತ್ತಾದಾಗ ಕಂಪ್ಲೇಂಟ್ ವಾಪಸ್ ತಗೋತಾಳೆ. ಸೊ ಇದಾಗಿರುತ್ತೆ ಇವರಿಬ್ಬರ ಫಸ್ಟ್ ಮೀಟ್. ರಾಮ್ಗೆ ದೀಪಿಕಾ ತುಂಬಾ ಇಷ್ಟ ಆಗಿರ್ತಾಳೆ. ಅದನ್ನ ಅವನು ಹೇಳ್ತಾನೆ. ಆದ್ರೆ ದೀಪಿಕಾಂಗೆ ರಾಮ್ನ ಕೋಪ ಇಷ್ಟ ಆಗ್ತಿರೋದಿಲ್ಲ. ಅವಳು ಹೇಳ್ತಾಳೆ, ನನಗೆ ಕೋಪ ಇಷ್ಟ ಆಗೋದಿಲ್ಲ, ಅದನ್ನ ಕಡಿಮೆ ಮಾಡ್ಕೋ. ಸರಿ ಅಂತ ಹೇಳಿ ರಾಮ್ ತನ್ನ ಕೋಪನ ಫುಲ್ ಕಂಟ್ರೋಲ್ ಮಾಡಕ್ ಶುರು ಮಾಡ್ತಾನೆ. ಹಾಗೆ ಹೋಗ್ತಾ ಹೋಗ್ತಾ ದೀಪಿಕಾಗೂ ಕೂಡ ರಾಮ್ ಇಷ್ಟ ಆಗ್ತಾನೆ. ಆದ್ರೆ ಒಂದ್ ಕಡೆ ರಾಮ್ ತುಂಬಾ ಕೋಪ ಬಂದ್ಬಿಟ್ಟು ಫೈಟ್ ಮಾಡೇ ಬಿಡ್ತಾನೆ. ಆಗ ದೀಪಿಕಾಗೆ ಬೇಜಾರಾಗುತ್ತೆ. ಇದೇ ಕೋಪನ ನೀನು ಆಫೀಸರ್ ಆಗಿ ಬಳಸಿದ್ರೆ ದೇಶದಲ್ಲಿರೋ ಎಷ್ಟೋ ಪ್ರಾಬ್ಲಮ್ ಸಾಲ್ವ್ ಆಗುತ್ತೆ, ನೀನು IAS ಆಗು ಅಂತಾಳೆ. ರಾಮ್ ಕೇಳ್ತಾನೆ, ಯಾಕೆ IPS ಆಗ್ಬಾರ್ದು? IPS ಆದ್ರೆ ನೀನ್ ಎಲ್ರೂ ಎನ್ಕೌಂಟರ್ ಮಾಡ್ತೀಯ, ಅಕಸ್ಮಾತ್ ನೀನೇನಾದ್ರು IPS ಆದ್ರೆ ನನ್ನ ಮರ್ತ್ ಬಿಡು ಅಂತ ಹೇಳಿ ಅಲ್ಲಿಂದ ಹೊರಡ್ತಾಳೆ. ಸ್ಟೋರಿ ಈಗ ಪ್ರೆಸೆಂಟ್ ಗೆ ಬರುತ್ತೆ. ಅವನು ಫ್ರೆಂಡ್ಸ್ ಗೆ ಹೇಳ್ತಾನೆ, 6 ಮಾರ್ಕ್ಸ್ ಡಿಫರೆನ್ಸ್ ಇಂದ ನಾನು IPS ಆದೆ. ಆಗ ಅವಳು ನನ್ನ ಬಿಟ್ಟು ಹೋದ್ಲು. ಅದಕ್ಕೆ ಮತ್ತೆ ಎಕ್ಸಾಮ್ ಬರ್ದು IAS ಆಗಿದ್ದೀನಿ. ಆದ್ರೆ ಅವಳು ಎಲ್ಲಿದ್ದಾಳೆ ಅಂತ ಗೊತ್ತಾಗ್ತಿಲ್ಲ. ಎಲ್ಲಾ ಕಡೆ ಹುಡುಕಿದ್ರು ಸಿಗ್ತಾ ಇಲ್ಲ. ಅಲ್ಲಿರೋ ಒಬ್ಬ ಫ್ರೆಂಡ್ ಗೆ ಅವಳ ಅಡ್ರೆಸ್ ಗೊತ್ತಿರುತ್ತೆ. ಅದರಿಂದ ಅವನಿಗೆ ಅಡ್ರೆಸ್ ಸಿಗುತ್ತೆ. ಸೀನ್ ಶಿಫ್ಟ್ ಆಗುತ್ತೆ. ನಾವ್ ನೋಡ್ತೀವಿ ರಾಮ್ ರಾತ್ರಿ ಹೊತ್ತು ಇಲ್ಲಿಗಲ್ ಮೈನಿಂಗ್ ಹತ್ರ ಹೋಗಿರ್ತಾನೆ. ಅದು ಕೂಡ CM ಮಗನ ಇಲ್ಲಿಗಲ್ ಮೈನಿಂಗ್ ಆಗಿರುತ್ತೆ. ರಾಮ್ ಏನು ಕೂಡ ಮಾಡೋದಿಲ್ಲ, ಸುಮ್ಮನೆ ನೋಡ್ತಾ ಇರ್ತಾನೆ. ಅವ್ರಿಗೆ ಕನ್ಫ್ಯೂಸ್ ಆಗ್ಬಿಡುತ್ತೆ ಇವ್ನ್ ಏನ್ ಮಾಡ್ತಾ ಇದ್ದಾನೆ ಅಂತ. ಬೆಳಗ್ಗೆ ಆಗುತ್ತೆ. ರಾಮ್ ಎಲ್ಲಾ ವರ್ಕರ್ಸ್ ನ ಕೂಡ ಅರೆಸ್ಟ್ ಮಾಡಿ ಕರ್ಕೊಂಡು ಹೋಗ್ತಾನೆ. ಅಷ್ಟೇ ಅಲ್ಲದೆ 12 ಲೊಕೇಶನ್ ಅಲ್ಲಿ ಟೋಟಲಿ ಸೇರಿ 500 ಜನನ ಅರೆಸ್ಟ್ ಮಾಡ್ಕೊಂಡು ಕರ್ಕೊಂಡು ಹೋಗಿರ್ತಾನೆ. ಈ ವಿಷಯ CM ಮಗ ಅಣ್ಣ ಇನ್ಮೇಲಿಂದ ನಾವು ಅಣ್ಣ ಅಂತ ಕರೆಯೋಣ. ಅಣ್ಣನ ಕಿವಿಗೆ ಬೀಳುತ್ತೆ. ಅವನು ಹೇಳ್ತಾನೆ, ಎಲ್ಲರನ್ನು ಬೇಲಲ್ಲಿ ಹೊರ ಕರ್ಕೊಂಡ್ ಬರೋಣ. ಬಟ್ ಲಾಯರ್ ಹೇಳ್ತಾರೆ, ಒಬ್ಬೊಬ್ಬರನ್ನ ಬಿಡ್ಸಕ್ಕೂ 10 ಲಕ್ಷ ಆಗುತ್ತೆ. ಅದಕ್ಕೆ 500 ಜನನಂತೂ ಬಿಡ್ಸಕ್ ಆಗಲ್ಲ, ಬೇರೆ ವರ್ಕರ್ಸ್ ನ ಕರ್ಕೊಂಡು ಕೆಲಸ ಶುರು ಮಾಡಿಸಿ ಅಂತ ಹೇಳ್ತಾನೆ. ಈಗ ರಾಮ್ ದೀಪಿಕನ ಹುಡ್ಕೊಂಡು ಹೋಗ್ತಾನೆ. ದೀಪಿಕಾ ವಿಜಯನಗರದಲ್ಲಿ ಒಂದು ಆರ್ಫನ್ ಏಜ್ ನ ನಡೆಸ್ತಾ ಇರ್ತಾಳೆ. ವೈಜಾಗ್ ನ IAS ರಾಮ್ ನಿಮ್ನ ನೋಡೋದಕ್ಕೆ ಬಂದಿದ್ದಾರೆ, ಹೊರಗ್ ಬನ್ನಿ ಅಂತ ಕರೆದಾಗ ದೀಪಿಕಾಗೆ ತುಂಬಾನೇ ಖುಷಿ ಆಗುತ್ತೆ. ಅವಳು ಹೇಳ್ತಾಳೆ ರಾಮ್ ಅವ್ರನ್ನ ಒಳಗ್ ಬರಕ್ ಹೇಳಿ. ಆದ್ರೆ ರಾಮ್ ಒಳಗ್ ಬರೋದಿಲ್ಲ, ವಾಪಸ್ ಹೋಗ್ತಾನೆ. ಅದನ್ನ ನೋಡಿ ದೀಪಿಕಾನೇ ಹೊರಡೋಗ್ತಾಳೆ. ದೀಪಿಕಾಗೂ ಕೂಡ ತುಂಬಾ ಕೋಪ ಬರುತ್ತೆ ಅವನು ಒಳಗ್ ಬರ್ದೇ ಇರೋದಕ್ಕೆ. ಆಮೇಲೆ ಅವಳಿಗೆ ಅರ್ಥ ಆಗುತ್ತೆ ಅವನು ವೈಜಾಗ್ ಮತ್ತೆ ವಿಜಯನಗರದ ಬಾರ್ಡರ್ ಅಲ್ಲಿ ನಿಂತಿದ್ದಾನೆ. ಬಾರ್ಡರ್ ಕ್ರಾಸ್ ಮಾಡೋದಕ್ಕೆ ಅವನಿಗೆ ಪರ್ಮಿಷನ್ ಲೆಟರ್ ಬೇಕು. ಅದಕ್ಕೆ ಅವನು ಒಳಗ್ ಬಂದಿಲ್ಲ. ಆಗ ಇಬ್ರು ಖುಷಿಯಿಂದ ಒಂದಾಗ್ತಾರೆ. ಮತ್ತೆ ರಾಮ್ ಅಣ್ಣನ ಫ್ಯಾಕ್ಟರೀಸ್ ನ ಸೀಸ್ ಮಾಡ್ತಾನೆ. ಅದಕ್ಕೆ ಅವನಿಗೆ ತುಂಬಾನೇ
ಕೋಪ ಬರುತ್ತೆ. ಅವನು ರಾಮ್ನ ಕರ್ಸೋಕ್ ನೋಡ್ತಾನೆ, ಆದ್ರೆ ರಾಮ್ ಬರೋದಿಲ್ಲ. ಬೇಕಿದ್ರೆ ನೀವೇ ಬನ್ನಿ ಅಂತಾನೆ. ಆಗ ಅಣ್ಣ ಆಫೀಸಲ್ಲಿ ಬಂದು ಕಿಚಾಡ್ದಾಗ ರಾಮ್ ಹೇಳ್ತಾನೆ, ನಾನು ಮೀಟಿಂಗ್ ಅಲ್ಲಿ ಇದೀನಿ, 1 ಗಂಟೆ ಕಾಯಿರಿ. ಆಗ ಅಣ್ಣನ್ಗೆ ತುಂಬಾನೇ ಕೋಪ ಬರುತ್ತೆ, ಕಾಯ್ತಾನೆ. ಆಮೇಲೆ ರಾಮ್ ಹತ್ರ ಹೋಗಿ ಹೇಳ್ತಾನೆ, ನೀನ್ ಆಫ್ಟರ್ ಆಲ್ IAS, ನಾನು ಮಿನಿಸ್ಟರ್, ನನಗೆ ನಿನಗಿಂತ ಜಾಸ್ತಿ ಪವರ್ ಇದೆ. ಆಗ ರಾಮ್ ಹೇಳ್ತಾನೆ, ಆಫ್ಟರ್ ಆಲ್ ನೀನು ಕೂಡ 5 ವರ್ಷ ಅಷ್ಟೇ ಮಿನಿಸ್ಟರ್, ನಾನು ಲೈಫ್ ಲಾಂಗ್. ಒಬ್ಬ IAS ಆಫೀಸರ್ ನ ಪವರ್ಸ್ ನ ಬಗ್ಗೆ ಕಂಪ್ಲೀಟ್ಲಿ ಹೇಳಿ ಅಲ್ಲಿಂದ ಹೋಗ್ತಾನೆ. ಅಣ್ಣನ್ಗೆ ತುಂಬಾ ಕೋಪ ಬರುತ್ತೆ, ಅವನ್ಗೆ ಸಾಯಿಸ್ರಿ ಅಂತಾನೆ. ಆದ್ರೆ ಎಲೆಕ್ಷನ್ಸ್ ಹತ್ರ ಬರ್ತಾ ಇದೆ, ಹಾಗೆಲ್ಲ ಮಾಡೋದ್ ಬೇಡ ಅಂತ ಅವನ್ನ ತಡೀತಾರೆ. ರಾಮ್ ಮತ್ತೆ ದೀಪಿಕಾನ ಮೀಟ್ ಮಾಡಕ್ ಬರ್ತಾನೆ, ಆದ್ರೆ ಈ ಸತಿ ಪರ್ಮಿಷನ್ ಲೆಟರ್ ಜೊತೆಗೆ ಬಂದಿರ್ತಾನೆ. ಅವನು ಆರ್ಫನೇಜ್ ಒಳಗಡೆ ಬಂದು ನೋಡಿದಾಗ ಅಲ್ಲಿ ಒಬ್ಬ ಮಹಿಳೆ ಕಾಣ್ತಾಳೆ. ಅವಳ ಹೆಸರು ಪಾರ್ವತಿ. ಅವಳ ಸೆಂಟ್ರಲ್ ನರ್ವಸ್ ಸಿಸ್ಟಮ್ ಡ್ಯಾಮೇಜ್ ಆಗಿರೋದ್ರಿಂದ ಅವಳು ಯಾರನ್ನು ಕೂಡ ಸ್ಟ್ರೈಟ್ ಆಗಿ ನೋಡಕ್ ಆಗ್ತಾ ಇರಲ್ಲ. ಆದ್ರೆ ಅವಳು CMಗೆ ಜನಗಳಿಗೆ ಆಗ್ತಿರೋ ಸಮಸ್ಯೆ ಬಗ್ಗೆ ಪಿಟಿಷನ್ ನ ಬರೀತಾ ಇರ್ತಾಳೆ. ರಾಮ್ ಅದನ್ನ ನೋಡಿ ಇವೆಲ್ಲ ತುಂಬಾ ಸೆನ್ಸಿಬಲ್ ಇದಾವೆ ಅಂತ ಹೇಳ್ತಾನೆ. ಪಾರ್ವತಿ ಹೇಳ್ತಾನೆ, ನಾನು CM ನ ಭೇಟಿ ಆಗ್ಬೇಕು. ಅದಕ್ಕೆ ರಾಮ್, CM ಒಂದು ಫಂಕ್ಷನ್ ಗೆ ಬರ್ತಾ ಇದಾರೆ, ನಾನೇ ಅದಕ್ಕೆ ಪ್ರೋಟೋಕಾಲ್ ನೋಡ್ಕೋತಾ ಇದ್ದೀನಿ, ಅವಾಗ ಹೋಗೋಣ ಅಂತ ಹೇಳ್ತಾನೆ. CM ಭಾಷಣ ಮಾಡ್ತಾ ಇರ್ತಾನೆ. ಆಗ ಪಾರ್ವತಿ ಸಡನ್ಲಿ ಇದ್ದು CM ಮೇಲೆ ಕಿರ್ಚಾಡ್ತಾಳೆ. CM ಕೋಪ ಮಾಡ್ಕೊಳ್ಳೋದಿಲ್ಲ, ಅವಳನ್ನ ಸ್ಟೇಜ್ ಮೇಲೆ ಕರೀತಾನೆ. ಪಾರ್ವತಿ ಹೇಳ್ತಾಳೆ, ಹೇ ಸತ್ಯ, ಹಿಂಗಿದೀಯಾ? ನೀನು ನಿಯತ್ತಾಗಿ ಕೆಲಸ ಮಾಡ್ತಾ ಇಲ್ಲ, ಎಲ್ಲ ಇಲ್ಲಿಗಲ್ ದಂಧೆ ನಡೀತಾ ಇದೆ. ಆಗ ಸ್ಟೇಜ್ ಮೇಲೆ ಇರೋರೆಲ್ಲ ಅವಳ ಮೇಲೆ ಅಫೆಂಡ್ ಆಗ್ತಾರೆ. ಆಗ ದೀಪಿಕಾ ಅವಳ ಪರವಾಗಿ ಮಾತಾಡ್ತಾಳೆ. ಆಗ ದೀಪಿಕಾ ಮತ್ತೆ ಪಾರ್ವತಿನ ಇಬ್ರು ದೂಕ್ ಬಿಡ್ತಾರೆ. ರಾಮ್ಗೆ ಕೋಪ ಬಂದು ಹೊಡೆದೇ ಬಿಡ್ತಾನೆ. ಹೊಡೆದಿರೋದು ಯಾರಿಗಂದ್ರೆ ಅಣ್ಣನಿಗೆ. ಅವಾಗ ಅಲ್ಲಿ ಗಲಾಟೆ ಆಗುತ್ತೆ. CM ಅಲ್ಲಿಂದ ಹೊರಡ್ತಾನೆ, ಆದ್ರೆ ಮೂರ್ಛೆ ತಪ್ಪಿ ಬಿದ್ಬಿಡ್ತಾನೆ. ಹಾಸ್ಪಿಟಲ್ ಅಲ್ಲಿ ಅಣ್ಣ ತನ್ನ ತಂದೆಗೆ ಹೇಳ್ತಾನೆ, ಅವ್ನು ನನಗೆ ಹೊಡೆದ್ರು ನೀನು ಏನು ಆಕ್ಷನ್ ತಗೊಂಡಿಲ್ಲ, ಅದಕ್ಕೆ CM ಮಿನಿಸ್ಟರ್ಗೆ ಹಾಗೆಲ್ಲ ಹೊಡೆಯೋಗಿಲ್ಲ, ಅದಕ್ಕೆ ನಾನು ರಾಮ್ನ ಸಸ್ಪೆಂಡ್ ಮಾಡ್ತಾ ಇದ್ದೀನಿ, ಜೊತೆಗೆ ನೀನು ಮಾಡ್ತಿರೋದು ಇಲ್ಲಿಗಲ್ ಕೆಲಸ, ಅದಕ್ಕೆ ನಿನ್ನನ್ನು ಕೂಡ ಪಾರ್ಟಿಯಿಂದ ತೆಗಿತಾ ಇದ್ದೀನಿ. ಅದಕ್ಕೆ ಅಣ್ಣನಿಗೆ ತುಂಬಾ ಸಿಟ್ಟು ಬಂದು CM ನೇ ಸಾಯಿಸ್ಬಿಡ್ತಾನೆ. ಈಗ ಹೊಸ CM ಯಾರು ಅಂತ ಅಣ್ಣ ತಮ್ಮನ ಮಧ್ಯ ಫೈಟ್ ನಡೆಯುತ್ತೆ. CM ನ ದೊಡ್ಡ ಮಗನಿಗೆ ಯಾವಾಗ ತನ್ನ ತಮ್ಮನೇ CM ನ ಸಾಯಿಸಿದಾನೆ ಅಂತ ಗೊತ್ತಾಗುತ್ತೋ ಭಯ ಪಡ್ಕೊಂಡು, ಸರಿ ನೀನೇನೆ CM ಆಗು ಅಂತ ತಮ್ಮನ್ಗೆ ಬಿಟ್ಕೊಡ್ತಾನೆ. ಇನ್ನೇನು ಅಣ್ಣ CM ಆದಂಗೆ ಆಗಿರುತ್ತೆ. ಅದಕ್ಕೆ ರಾಮ್ ನ ಸಾಯಿಸೋದಕ್ಕೆ ಸುಪಾರಿ ಕೊಡ್ತಾನೆ. ರಾಮ್ ಸಸ್ಪೆಂಡ್ ಆಗಿರ್ತಾನೆ. ಆದ್ರೆ ಅವಳ ಮತ್ತೆ ದೀಪಿಕಾನ ಮದ್ವೆ ಆಗ್ತಾ ಇರುತ್ತೆ. ಅವತ್ತಿನ ದಿನ ರಾಮ್ ನ ಮಿನಿಸ್ಟರ್ ನ ಹೊಡೆದಿರೋ ಕಾರಣಕ್ಕೆ ಅರೆಸ್ಟ್ ಮಾಡ್ಕೊಂಡು ಕರ್ಕೊಂಡು ಹೋಗ್ತಾರೆ. ರಾಮ್ಗೆ ತುಂಬಾನೇ ಹೊಡಿತಾ ಇರ್ತಾರೆ. ಅಲ್ಲಿ ಮಾಜಿ CM ಸತ್ಯಮೂರ್ತಿ ಅವರ ಸ್ನೇಹಿತ ಅಂತ್ಯ ಸಂಸ್ಕಾರ ನಡೀತಿರೋ ಹತ್ರ ಬಂದು ಒಂದು ಪ್ರೆಸ್ ಮೀಟ್ ನ ಮಾಡ್ತಾನೆ. ಅವನು ಹೇಳ್ತಾನೆ, CM ಸಾಯೋದಕ್ಕೂ ಮುಂಚೆ ಒಂದು ಪೆನ್ ಡ್ರೈವ್ ನ ಕೊಟ್ಟೋಗಿದ್ದಾರೆ, ಅದನ್ನ ಪ್ಲೇ ಮಾಡಿದಾಗ ನೆಕ್ಸ್ಟ್ CM ರಾಮ್ ಆಗ್ಬೇಕು, ಮತ್ತೆ ನನ್ನ ಅಂತ್ಯ ಸಂಸ್ಕಾರ ಕೂಡ ಅವನ್ ಕೈಲೇ ಆಗ್ಬೇಕು ಅಂತ ಹೇಳಿರ್ತಾನೆ. ಇದನ್ನ ಕೇಳಿ ಪ್ರತಿಯೊಬ್ರು ಶಾಕ್ ಆಗ್ತಾರೆ. ರಾಮ್ನ ಕೂಡ ಇನ್ನೇನು ಹೊಡೆದು ಸಾಯಿಸ್ಬೇಕು, ಅಷ್ಟರಲ್ಲೇ ವಿಷಯ ಗೊತ್ತಾಗಿ ಎಲ್ಲ ನಿಲ್ಲಿಸ್ತಾರೆ. ಅಣ್ಣ ಆಲ್ರೆಡಿ ತಲೆ ಎಲ್ಲ ಬೋಳ್ಸ್ಕೊಂಡು ಅಂತ್ಯ ಸಂಸ್ಕಾರ ಮಾಡಕ್ ರೆಡಿ ಆಗಿರ್ತಾನೆ. ಆದ್ರೆ ರಾಮ್ ಬಂದು ಅದನ್ನ ನೆರವೇರಿಸ್ತಾನೆ. ಅವನ್ಗೆ ಇನ್ನೂ ದುಶ್ಮನಿ ಜಾಸ್ತಿ ಆಗುತ್ತೆ. ಆಗ ಸತ್ಯಮೂರ್ತಿ ಅವರ ಫ್ರೆಂಡ್ ಬಂದು ರಾಮ್ಗೆ ತನ್ನ ನಿಜವಾದ ತಂದೆಯ ಬಗ್ಗೆ ಹೇಳ್ತಾನೆ. ಮೂವಿ ಕೆಲವು ವರ್ಷಗಳ ಹಿಂದೆ ಹೋಗುತ್ತೆ. ಒಂದು ಹಳ್ಳಿಯಲ್ಲಿ ಅವರು ದೇವರ ಸಮನಾಗಿ ಪೂಜೆ ಮಾಡ್ತಿರುವಂತ ಒಂದು ಗುಡ್ಡ ಇರುತ್ತೆ. ಆದ್ರೆ ಆ ಗುಡ್ಡದಲ್ಲಿ ಒಂದು ಕಂಪನಿಯವರು ಬಂದು ಮೈನಿಂಗ್ ಮಾಡ್ತಾ ಇರ್ತಾರೆ. ಅದನ್ನ ತಡೆಯೋದಕ್ಕೆ ಅಪ್ಪಣ್ಣ ಅಂದ್ರೆ ರಾಮ್ನ ತಂದೆಯ ಮುಂದಾಳತ್ವದಲ್ಲಿ ಆ ಒಂದು ಪ್ರೊಟೆಸ್ಟ್ ನಡೀತಾ ಇರುತ್ತೆ. ಜೊತೆಗೆ ಅವನ ತಾಯಿ ಪಾರ್ವತಿ ಕೂಡ ದೈವ ಪ್ರಕಾರದಲ್ಲಿ ಪೂಜೆ ಮಾಡ್ತಾ ಇರ್ತಾರೆ ಆ ಒಂದು ಮೈನಿಂಗ್ ನಿಲ್ಲೋದಕ್ಕೆ. ಆ ಕಂಪ್ನಿಯವ್ರ ಹತ್ರ ಹೋಗಿ ಮಾತಾಡಿ ಆ ಕೆಲ್ಸನ ನಿಲ್ಸೋದಕ್ಕೆ ಹೇಳ್ತಾನೆ, ಇಲ್ಲಾಂದ್ರೆ ಪರಿಣಾಮಗಳು ಸರಿ ಇರೋದಿಲ್ಲ. ಹೀಗೆ ಪ್ರೊಟೆಸ್ಟ್ ಮಾಡ್ತಾ ಮಾಡ್ತಾ ಆ ಕಂಪನಿ ಆ ಮೈನಿಂಗ್ ನ ನಿಲ್ಸುತ್ತೆ. ಊರಿನ ಜನ ಎಲ್ಲ ತುಂಬಾ ಖುಷಿ ಪಡ್ತಾರೆ. ಅದ್ರಲ್ಲಿ ಒಬ್ಬ ಮುಕುಂದ್ ಅಂತ ಒಬ್ಬ ವ್ಯಕ್ತಿ ಬಂದು ಅಪ್ಪಣ್ಣನಿಗೆ ಎಲೆಕ್ಷನ್ ನಿಲ್ಲೋದಕ್ಕೆ ಹೇಳ್ತಾರೆ. ನಿಮ್ಮಿಂದ ನಮ್ಗೆ ಈ ಒಂದು ಮೈನಿಂಗ್ ನಿಂತಿದೆ, ಹೀಗೆ ನೀವು ಎಲೆಕ್ಷನ್ ಅಲ್ಲಿ ಗೆದ್ರೆ ನಮಗೆ ಸಾಕಷ್ಟು ಒಳ್ಳೇದಾಗುತ್ತೆ. ಆದ್ರೆ ಅಪ್ಪಣ್ಣ ಒಪ್ಪೋದಿಲ್ಲ, ಯಾಕಂದ್ರೆ ಈ ಒಂದು ಎಲೆಕ್ಷನ್ಸ್ ಅವೆಲ್ಲ ದುಡ್ಡಿನ ಮೇಲೆ ನಡೆಯುತ್ತೆ, ನನಗೆ ಅದರಲ್ಲಿ ಆಸಕ್ತಿ ಇಲ್ಲ ಅಂತಾನೆ. ನಾವು ಜನಗಳಿಗೆ ಓಟಿಗಂತ ದುಡ್ಡು ಕೊಡೋದ್ ಬೇಡ, ಭಾಷಣದ ಮೂಲಕ ಅವರ ಮನ್ಸ್ ಗೆದ್ದು ನಾವು ಎಲೆಕ್ಷನ್ ಗೆಲ್ಲೋಣ ಅಂತಾನೆ. ಆದ್ರೆ ಅಪ್ಪಣ್ಣನಿಗೆ ಒಂದು ಪ್ರಾಬ್ಲಮ್ ಇರುತ್ತೆ. ಏನಪ್ಪಾ ಅಂದ್ರೆ ಅವನು ಮಾತಾಡುವಾಗ ತುಂಬಾನೇ ತುದುಲ್ತಾ ಇರ್ತಾನೆ. ಎಷ್ಟೇ ತಿದ್ಕೊಳ್ಳೋಕ್ ಪ್ರಯತ್ನ ಪಟ್ರು ಅವನ ಕೈಲಿ ಆಗ್ತಿರಲ್ಲ. ಎಲ್ಲ ಭಾಷಣಗಳಲ್ಲೂ ಕೂಡ ಅವನು ಬಹಳ ತುದುಲ್ಸ್ತಾನೆ. ಅದರಿಂದಾಗಿ ಜನಗಳಿಗೆ ರೀಚ್ ಆಗ್ತಿರಲ್ಲ. ಅದಕ್ಕೆ ಅಪ್ಪಣ್ಣ ಸತ್ಯಮೂರ್ತಿನ ಭಾಷಣ ಮಾಡೋದಕ್ಕೆ ಅಂತ ಬಿಡ್ತಾನೆ. ಸತ್ಯಮೂರ್ತಿಯ ಮಾತಿನ ಮೇಲಿರೋ ಹಿಡಿತ ಮತ್ತೆ ಅವನ ಯೋಚನೆ ಶಕ್ತಿಗಳನ್ನ ನೋಡಿ ಅಪ್ಪಣ್ಣ ಸತ್ಯಮೂರ್ತಿನೇ ಮಿನಿಸ್ಟರ್ ಕ್ಯಾಂಡಿಡೇಟ್ ಆಗಿ ಮಾಡ್ತಾನೆ. ಹೀಗೆ ಟೈಮ್ ಹೋಗ್ತಾ ಹೋಗ್ತಾ ಪ್ರಚಾರ ಕೂಡ ನಡೀತಾ ಇರುತ್ತೆ. ಆದ್ರೆ ಮುಕುಂದ್ ಮತ್ತೆ ಸತ್ಯಮೂರ್ತಿ ಬಂದು ಅಪ್ಪಣ್ಣನಿಗೆ ನಾವು ಜನಗಳಿಗೆ ದುಡ್ಡು ಕೊಡೋಣ ಅಂತಾರೆ. ಅಪ್ಪಣ್ಣನಿಗೆ ತುಂಬಾ ಕೋಪ ಬರುತ್ತೆ, ಯಾಕಂದ್ರೆ ಪಾರ್ಟಿ ರಚನೆ ಆಗಿದ್ದೆ ಜನಗಳಿಗೆ ಸತ್ಯವಾಗಿರ್ಬೇಕು ಅಂತ. ಅದಕ್ಕೆ ಅವನು ಒಪ್ಪೋದಿಲ್ಲ. ಆದ್ರೆ ಮುಕುಂದ್ ಮತ್ತೆ ಸತ್ಯಮೂರ್ತಿ ಹೋಗಿ ಅವನಿಗೆ ಗೊತ್ತಿಲ್ಲದೇನೆ ದುಡ್ಡು
ದುಡ್ಡನ್ನ ಇಸ್ಕೊಂಡ್ಬರ್ತಾರೆ ಜನಗಳಿಗೆ ಕೊಡಕ್ಕೆ. ಈ ವಿಷಯ ಅಪ್ಪಣ್ಣಂಗ್ ಗೊತ್ತಾಗುತ್ತೆ. ಆಗ ಅಪ್ಪಣ್ಣ ಹೋಗ್ತಿರೋ ಕಾರ್ನ ಆಕ್ಸಿಡೆಂಟ್ ಮಾಡಿಸ್ತಾರೆ. ಸತ್ಯಮೂರ್ತಿ ಮತ್ತೆ ಮುಕುಂದ್ ಬಂದು ಅಪ್ಪಣ್ಣನ ಸಾಯಿಸೇ ಬಿಡ್ತಾರೆ. ಸಾಯಿಸೋ ದೃಶ್ಯನ ಪಾರ್ವತಿ ನೋಡ್ತಾಳೆ, ಆದ್ರೆ ತಪ್ಪಿಸ್ಕೊಂಡು ಹೊರಡೋಗ್ತಾಳೆ. ಆದ್ರೆ ಸತ್ಯಮೂರ್ತಿ ಮುಕುಂದ್ನ ಕೂಡ ಜೊತೆಗೆ ಸಾಯಿಸ್ಬಿಡ್ತಾನೆ, ಯಾಕಂದ್ರೆ ಯಾರಿಗೂ ಕೂಡ ಈ ವಿಷಯ ಗೊತ್ತಾಗ್ಬಾರ್ದು ಅಂತ. ಸತ್ಯಮೂರ್ತಿ ಹೋಗಿ ಮುಕುಂದ್ನ ಇಬ್ರು ಮಕ್ಕಳನ್ನ ದತ್ತುಗ್ತ ಅಂತಾನೆ. ಅವರೇ ಈಗ ಹೊಡೆದಾಡ್ತಿರೋ ಮಕ್ಕಳು. ಈ ಎಲ್ಲಾ ವಿಷಯ ಗೊತ್ತಾದ್ಮೇಲೆ ರಾಮ್ ತನ್ನ ಹೆತ್ತ ತಾಯಿ ಪಾರ್ವತಿ ಬಳಿ ಹೋಗಿ ತುಂಬಾನೇ ಎಮೋಷನಲ್ ಆಗಿ ತನ್ನ ಮಗ ಅನ್ನೋ ವಿಚಾರನ ಹೇಳ್ತಾನೆ. ಈಗ ಸೀನ್ ಶಿಫ್ಟ್ ಆಗುತ್ತೆ. ರಾಮ್ ತಾನು ಸಿಎಂ ಆಗೋದಕ್ಕೆ ಅಂತ ಪ್ರಮಾಣ ವಚನ ತಗೋತಾ ಇರ್ತಾನೆ. ಆಗ ಅಣ್ಣ ಎದ್ಬಿಟ್ಟು, ನೀನು ಸಿಎಂ ಆಗೋದಕ್ಕೆ ಆಗಲ್ಲ, ಯಾಕಂದ್ರೆ ನೀನಿನ್ನ IAS ಪೋಸ್ಟ್ ಗೆ ರಿಸೈನ್ ಮಾಡಿಲ್ಲ. ನೀನು ರಿಸೈನ್ ಮಾಡ್ಬೇಕಂದ್ರೆ ಫಸ್ಟ್ ನಿನ್ ಮೇಲಿರೋ ಕಂಪ್ಲೇಂಟ್ ಹೋಗ್ಬೇಕು, ಆದ್ರೆ ನಾನ್ ಕೊಟ್ಟಿರೋ ಕಂಪ್ಲೇಂಟ್ ನ ನಾನ್ ವಾಪಸ್ ತಗೊಳ್ಳೋದಿಲ್ಲ. ಈ ಎಲ್ಲಾ ಮಾತು ಕೇಳಿ ರಾಮ್ ಸರಿ ನೀವೇ ಸಿಎಂ ಆಗಿ ಅಂತ ಅಲ್ಲಿಂದ ಹೊರಡ್ತಾನೆ. ಅಣ್ಣ ಈಗ ಸಿಎಂ ಆಗ್ತಾನೆ, ಆದ್ರೆ ರಾಮ್ ಮೇಲಿರೋ ಕೇಸ್ ನ ವಾಪಸ್ ತಗೊಳ್ಳೋದಿಲ್ಲ. ಈಗ ಟ್ವಿಸ್ಟ್ ಏನಪ್ಪಾ ಅಂದ್ರೆ ರಾಮ್ ಮೇಲಿರೋ ಕೇಸ್ ನ ವಾಪಸ್ ತಗೊಳ್ಳೋದಕ್ಕೆ 2,000ಕ್ಕಿಂತ ಹೆಚ್ಚು IAS ಆಫೀಸರ್ಸ್ ಪಿಟಿಷನ್ಸ್ ಬರೀತಾರೆ. ಅದರಿಂದಾಗಿ ಈಗ ಗೇಮ್ ಚೇಂಜ್ ಆಗುತ್ತೆ. ರಾಮ್ ಈಗ ಎಲೆಕ್ಷನ್ ಕಮಿಷನ್ ಚೀಫ್ ಸೆಕ್ರೆಟರಿ ಆಗಿದ್ದಾನೆ. ಅಣ್ಣ ಸಿಎಂ ಆಗಿ ಒಂದೇ ಗಂಟೆಯಲ್ಲಿ ಎಲೆಕ್ಷನ್ ಅನೌನ್ಸ್ ಮಾಡ್ತಾನೆ. ಅಣ್ಣ ಕೇಳ್ತಾನೆ, ಇದೇಗ್ ಸಾಧ್ಯ, ಇನ್ನ 5 ತಿಂಗಳಿದೆ, ಆದ್ರೆ ಇನ್ನು 5 ತಿಂಗಳಿರುವಾಗ ಎಲೆಕ್ಷನ್ ಆಫೀಸರ್ ಯಾವಾಗ ಬೇಕಾದ್ರೂ ಎಲೆಕ್ಷನ್ ಅನೌನ್ಸ್ ಮಾಡಬಹುದು ಅಂತ ಹೇಳ್ತಾರೆ. ರಾಮ್ ಈಗ ತನ್ನ ತಂದೆ ನೆನಪಲ್ಲಿ ಒಂದು ಹೊಸ ಅಪೋನೆಂಟ್ ಪಾರ್ಟಿನ ಶುರು ಮಾಡ್ತಾನೆ. ಅದಕ್ಕೆ ಲೀಡರ್ ಆಗಿ ಸತ್ಯಮೂರ್ತಿಯ ಫ್ರೆಂಡ್ ಇರ್ತಾರಲ್ಲ ಅವ್ರನ್ನೇ ನೇಮಿಸ್ತಾನೆ. ಆ ಪಾರ್ಟಿಯಲ್ಲಿ ಯಾವುದೇ ರೀತಿ ಜನಗಳಿಗೆ ದುಡ್ಡು ಕೊಡೋದಿಲ್ಲ, ಆದ್ರೆ ಜನಗಳ ಪರವಾಗಿ ನಿಲ್ಲೋ ಒಂದು ಭರವಸೆಯನ್ನ ಕೊಡುತ್ತಾ ಎಲೆಕ್ಷನ್ ಕ್ಯಾಂಪೇನಿಂಗ್ ಶುರು ಮಾಡ್ತಾರೆ. ಆಪೋಸಿಟ್ ಪಾರ್ಟಿಯಲ್ಲೂ ಕೂಡ ಎಲೆಕ್ಷನ್ ಕ್ಯಾಂಪೇನಿಂಗ್ ಜೋರಾಗಿ ನಡೀತಾ ಇರುತ್ತೆ. ರಾಮ್ ಜನಗಳ ಬಳಿ ಹೋಗಿ, ನೀವು ಎಲೆಕ್ಷನ್ ಓಟಿಗೋಸ್ಕರ ದುಡ್ಡಿಸ್ಕೊಂಡ್ರೆ ಅವರು ನಿಮ್ಮ ಹತ್ರನೇ ಗೆದ್ದ ಮೇಲೆ ದುಡ್ಡಿಸ್ಕೋತಾರೆ, ಹಾಗ್ ಮಾಡ್ಬೇಡಿ ಅಂತಾನೆ. ಆದ್ರೆ ಜನಗಳು, ನಮಗೆ ಇದೇ ಟೈಮ್ ಅಲ್ಲಿ ದುಡ್ಡು ಸಿಗೋದು, ನಮ್ಮ ಕಷ್ಟಗಳು ನಿವಾರಣೆ ಆಗೋದು, ಈಗ ಇಸ್ಕೊಂಡಿಲ್ಲ ಅಂದ್ರೆ ಹೇಗೆ ಅಂತಾರೆ. ಸರಿ ಅಂತ ರಾಮ್ ಓಟಿಗೆ ಎಷ್ಟು ಇಸ್ಕೋತೀರಾ ಅಂತಾನೆ. ಅದಕ್ಕೆ 2,000 ಅಂತಾರೆ. ಆದ್ರೆ 2,000 ರೂಪಾಯಿ ಬೇಡ, 20,000 ರೂಪಾಯಿ ಒಂದು ಓಟಿಗೆ ಇಸ್ಕೊಳ್ಳಿ ಅಂತ ಹೇಳಿ ಹೋಗ್ತಾನೆ. ಜನ ಹೌದಲ್ಲ ಇಸ್ಕೋಬಹುದು ಅಂತ ಯೋಚನೆ ಮಾಡಿ ಕೇಳ್ತಾರೆ. ಈ ವಿಷಯ ಅಣ್ಣನ್ ಕಿವಿಗ್ ಬೀಳುತ್ತೆ. 20,000 ಜಾಸ್ತಿ ಆಯ್ತು ಅನ್ಸಿದ್ರು ಅವ್ನ್ ಗೆಲ್ಬೇಕು ಅಂತ ಕೊಟ್ಟೆ ಬಿಡ್ತಾನೆ. ಆದ್ರೆ ಈ ದುಡ್ಡು ಟ್ರಾನ್ಸ್ಪೋರ್ಟ್ ಆಗೋದನ್ನ ರಾಮ್ ತಡೆಯೋದಿಲ್ಲ, ಬೇಕಂತಾನೆ ಬಿಟ್ಟಿ ಕಳಿಸ್ತಾ ಇರ್ತಾನೆ. ಆಮೇಲೆ ಒಂದು ದಿನ ಫುಲ್ ರೆಡ್ ಹ್ಯಾಂಡ್ ಆಗಿ ಹಿಡಿತಾನೆ. ಮಾಜಿ ಸಿಎಂ ನ ಸಣ್ಣ ಮಗನ್ ಏನು ಮಾಡಲ್ಲ, ಆದ್ರೆ ದೊಡ್ಡ ಮಗನ್ನ ನಾಮಿನೇಷನ್ ಇಂದ ತೆಗಿತಾನೆ. ಇದಕ್ಕೆ ಸಿಟ್ಟು ಬಂದು ಅಣ್ಣ ರಾಮ್ ಮೇಲೆ ಒಂದು ಕಂಪ್ಲೇಂಟ್ ರೈಸ್ ಮಾಡ್ತಾನೆ. ಏನಪ್ಪಾ ಅಂದ್ರೆ, ರಾಮ್ ಎಲೆಕ್ಷನ್ ಕಮಿಷನ್ ಆಫೀಸರ್ ಆಗಿದ್ರು ಕೂಡ ತನ್ನ ತಂದೆ ಹೆಸರು ಮೇಲೆ ನಡೀತಾ ಇರೋ ಪಾರ್ಟಿಗೆ ಸಪೋರ್ಟ್ ಮಾಡ್ತಾ ಇದ್ದಾನೆ. ಇದಕ್ಕೆ ಸಾಕ್ಷಿಯಾಗಿ ರಾಮನ ತಾಯಿ ಪಾರ್ವತಿನ DNA ಟೆಸ್ಟ್ ನ ಮಾಡಿಸಿ ಅಂತ ಹೇಳ್ತಾನೆ. ರಾಮ್ಗೆ ತುಂಬಾನೇ ತಲೆ ಕೆಟ್ಟೋಗುತ್ತೆ, ಏನ್ ಮಾಡ್ಬೇಕು ಅಂತ ಗೊತ್ತಾಗ್ತಾ ಇರಲ್ಲ. ಆದ್ರೆ ಪಾರ್ವತಿ ರಾಮ್ಗೆ ಏನು ತೊಂದರೆ ಆಗ್ಬಾರ್ದು ಅಂತ DNA ಟೆಸ್ಟ್ ಮಾಡೋದಕ್ಕೆ ಯಾವ್ದೇ ಸಾಕ್ಷಿ ಉಳಿಬಾರ್ದು ಅಂತ ಒಂದು ಆಸಿಡ್ ಗೆ ಆರಿ ಸತ್ತೋಗ್ಬಿಡ್ತಾಳೆ. ರಾಮ್ಗೆ ಇದರಿಂದ ತುಂಬಾನೇ ದುಃಖ ಆಗುತ್ತೆ. ಇನ್ನೇನು ಎಲೆಕ್ಷನ್ಸ್ ಎಲ್ಲ ಶುರು ಆಗುತ್ತೆ. ವೋಟಿಂಗ್ ನಡೀತಾ ಇರುತ್ತೆ. ಇನ್ನೊಂದು ಪಾರ್ಟಿ ಕಡೆಯವರೆಲ್ಲ 2 ಸತಿ ವೋಟ್ ಮಾಡೋದಕ್ಕೆ ಅಂತ ಹೋಗ್ತಾರೆ. ಆದ್ರೆ ರಾಮ್ ಅವರಿಗೆಲ್ಲ ಸರಿಯಾಗಿ ಪಾಠ ಕಲಿಸ್ತಾನೆ. ಎಲೆಕ್ಷನ್ ವೋಟಿಂಗ್ ಎಲ್ಲ ಮುಗಿಯುತ್ತೆ. ಈಗ ಕೌಂಟಿಂಗ್ ನ ಮಾಡೋ ಸಮಯ. ಆದ್ರೆ ವೋಟಿಂಗ್ ಬೂತ್ ಕಡೆಯಲ್ಲೆಲ್ಲ ಅಣ್ಣನ ರೌಡಿಗಳು ಆ ವೋಟ್ಸ್ ನೆಲ್ಲ ನಾಶ ಮಾಡ್ಬೇಕು ಅಂತ ಹೊರಗ್ ಕಾಯ್ತಾ ಇರ್ತಾರೆ. ಆದ್ರೆ ಬುದ್ಧಿವಂತ ರಾಮ್ ಏನ್ ಮಾಡ್ತಾನಪ್ಪ ಅಂದ್ರೆ, ಎಲ್ಲಾ ವೋಟಿಂಗ್ ಮಷೀನ್ಸ್ ನ ಡ್ರೋನ್ ಗೆ ಕಟ್ಟಿ ಅಲ್ಲಿಂದ ಸೇಫ್ ಆಗಿ ಹೊರಗಡೆ ತರಿಸ್ತಾನೆ. ಕೌಂಟಿಂಗ್ ನಡೀತಾ ಇರುತ್ತೆ, ಅಲ್ಲೂ ಕೂಡ ಬಿಡೋದಿಲ್ಲ. ತುಂಬಾನೇ ಜಗಳ ಮಾಡ್ತಾರೆ, ಮತ್ತೆ ಫೈಟಿಂಗ್ ಕೂಡ ತುಂಬಾ ಜೋರಾಗಿ ನಡೆಯುತ್ತೆ. ರಾಮ್ ಇನ್ನೇನು ಹೊಡೆದು ಅಣ್ಣನ ಸಾಯಿಸ್ಬೇಕು, ಆಗ ದೀಪಿಕಾನ ಮುಖ ನೋಡಿ ಸುಮ್ನೆ ಆಗ್ಬಿಡ್ತಾನೆ. ಹೊರಗಡೆ ರಿಸಲ್ಟ್ಸ್ ಕೂಡ ಅನೌನ್ಸ್ ಆಗುತ್ತೆ. ಅದರಲ್ಲಿ ಪ್ರಜಾ ಅಭಿವೃದ್ಧಿ ಪಾರ್ಟಿ ವಿನ್ ಆಗಿರುತ್ತೆ. ಅಲ್ಲಿಗೆ ಸತ್ಯಮೇವ ಜಯತೆ ಎಂದಿಗೆ ಈ ಮೂವಿ ಎಂಡ್ ಆಗುತ್ತೆ. ಸೊ ನೋಡಿದ್ರಲ್ಲ, ಇದಾಗಿತ್ತು ಗೇಮ್ ಚೇಂಜರ್ ಮೂವಿಯ ಪೂರ್ತಿ ಸ್ಟೋರಿ. ಹೇಗಿತ್ತು ಕಮೆಂಟ್ ಮಾಡಿ. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್, ಶೇರ್ ಮತ್ತೆ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ನಾವು ನಿಮ್ಗೆ ಸಿಗ್ತೀವಿ ಯಾವ್ದಾದ್ರು ಬೇರೆ ವಿಡಿಯೋ, ಯಾವ್ದಾದ್ರು ಬೇರೆ ಟಾಪಿಕ್ ನ ಜೊತೆ. ಟಿಲ್ ದೆನ್ ಟೇಕ್ ಕೇರ್, ಬೈ ಬಾಯ್.